ನಾನು ಅಂದ್ಕೊಂಡಿದ್ದೆ ಈ ಐಲ್ಯಾಂಡ್ಗೆ ನಾವು ಬರ್ತಾ ಇರುವಂಥ ಹಡಗಿನಲ್ಲಿರೋ ಜನ ಮಾತ್ರ ಬರ್ತಾ ಇದ್ದಾರಂತ. ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ಲು ಐಲ್ಯಾಂಡು ಕಾಲಿಡೋದಕ್ಕೂ ಜಾಗ ಇಲ್ಲ. ಇಷ್ಟೊಂದು ಜನ ಇಲ್ಲಿಗೆ ಬಂದು ಏನು ಮಾಡ್ತಾರೆ ನೋಡೋಣ ಬನ್ನಿ. ಗುರು, ವೆಲ್ಕಮ್ ಟು ಸೆಂಟ್ ಮೇರಿಸ್ ಐಲ್ಯಾಂಡು. ಐಲ್ಯಾಂಡ್ನ ಒಳಗಡೆ ಹೋಗೋಣ ಬನ್ನಿ. ಐಲ್ಯಾಂಡ್ನ ಸುತ್ತಾಡೋಣ ಪೂರ್ತಿ ಈಲಾಗಲಿ. ಇವಾಗ ಟೋಟಲಿ ನಾವು ಎಂಟರ್ ಆಗಿದ್ದೀವಿ ಈ ಸೆಂಟ್ ಮೇರಿಸ್ ಐಲ್ಯಾಂಡ್ನ. ಇಲ್ಲಿಂದ ಈ ಕಡೆಗೆ ಸಮುದ್ರ ಯಾವ ರೀತಿ ಕಾಣುತ್ತೆ, ಅಲ್ಲಿಂದ ಸೂರ್ಯಾಸ್ತ ಯಾವ ರೀತಿ ಕಾಣುತ್ತೆ, ಮತ್ತು ಇಲ್ಲಿರುವಂತಹ ಬೀಚ್ಗೂ ನಾವು ನೋಡಿದಂಥ ಮಲ್ಪೆ ಬೀಚ್ಗೂ ಏನು ಡಿಫ್ರೆನ್ಸಸ್ ಇದೆ ನೋಡ್ಕೊಂಡು ಹೋಗೋಣ. ಗುರು, ಸೆಂಟ್ ಮೇರಿಸ್ ಐಲ್ಯಾಂಡ್ನಲ್ಲಿನ ವ್ಯೂ ನೋಡಿ ಹೇಗಿದೆ ಅಂತ. ಗುರು, ಈ ಜಾಗದಲ್ಲಿ ಗಿಡ ಮರ ಬೆಳೀತಿ ಅಂದರೆ ನನಗಂತೂ ಆಶ್ಚರ್ಯನೇ ಆಗ್ತಾಯಿದೆ. ಗಿಡ ಮರ ಬೆಳೆಯೋದಷ್ಟೇ ಅಲ್ಲ, ಆ ಗಿಡ ಮರಗಳು ತುಂಬಾ ಹಚ್ಚು ಹಸಿರಾಗಿದೆ, ನೋಡ್ಬೋದು ನೀವು ಇಲ್ಲಿ. ಗುರು, ಇನ್ನು ಈ ಒಂದು ಸೆಂಟ್ ಮೇರಿಸ್ ಐಲ್ಯಾಂಡ್ನಲ್ಲಿ ಈ ರೀತಿ ದೊಡ್ಡ ಕೋಟೆ ರೀತಿ ಹಿಂದ್ಗಡೆ ಕಾಣಿಸುತ್ತೆ. ಯಾವುದೋ ಕೋಟೆಯ ಪಳಿಯುಳಿಕೆ ಅಂದರೆ ಕೋಟೆ ಬಿದ್ದೋಗಿದೆ, ಬರೀ ಗೋಡೆ ಮಾತ್ರ ನಿಂತ್ಕೊಂಡಿದೆ ಅನ್ನೋ ರೀತಿ ಕಾಣಿಸುತ್ತೆ. ಆದರೆ ಇದು ಯಾವುದೇ ಕೋಟೆ ಅಲ್ಲ, ಕಲ್ಲು ಬಂಡೆ, ಬೆಟ್ಟದ ಪ್ರದೇಶ. ಇಲ್ಲಿ ಐಲ್ಯಾಂಡ್ ಹುಟ್ಕೊಂಡಾಗ ಈ ಕಲ್ಲು ಬಂಡೆನೂ ಹುಟ್ಕೊಂಡಿದೆ. ಗುರು, ನಾವು ಸೆಂಟ್ ಮೇರಿಸ್ ಐಲ್ಯಾಂಡ್ನ ಎಂಟ್ರ್ ಆಗಿದ್ದು ಈ ಕಡೆಯಿಂದ. ಆದರೆ ಐಲ್ಯಾಂಡ್ನ ಬಹುಭಾಗ ಚಟುವಟಿಕೆಗಳು ನಡೆಯೋದೆಲ್ಲ ಈ ಕಡೆಗೆ. ಬನ್ನಿ ಇವಾಗ ನಾವು ಹೋಗೋಣ ಸೆಂಟ್ ಮೇರಿಸ್ ಐಲ್ಯಾಂಡ್ನ ಆ್ಯಕ್ಟಿವಿಟೀಸ್ ನಡೆಯುವಂಥ ಸ್ಥಳಕ್ಕೆ. ಗುರು, ನಾವು ಈ ಐಲ್ಯಾಂಡ್ನ ಒಂದೇ ಕಡೆಯಿಂದ ಪೂರ್ತಿ 360 ವ್ಯೂನ ನೋಡೋಣ. ಇವಾಗ ನೋಡ್ಕೋಬಿಡಿ. ಇದು ಬಂದ್ಬಿಟ್ಟು ಸೆಂಟ್ ಮೇರಿಸ್ ಐಲ್ಯಾಂಡ್ನ 360 ವ್ಯೂ. ಆದರೆ ನಾವು ಹೋಗಬೇಕಾಗಿರೋದು ಈ ಕಡೆಗೆ. ಏನಕ್ಕೆ ಅಂದರೆ ಈ ಒಂದು ಸೆಂಟ್ ಮೇರಿಸ್ ಐಲ್ಯಾಂಡ್ನ ಬಹುಭಾಗ ಚಟುವಟಿಕೆಗಳು ಅಥವಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಎಲ್ಲ ನಡೆಯೋದು ಈ ಭಾಗಕ್ಕೆ. ಇವಾಗ ನಾವು ಅಲ್ಲಿಗೆ ಹೋಗೋಣ ಬನ್ನಿ. ಸೆಂಟ್ ಮೇರಿಸ್ ಐಲ್ಯಾಂಡ್ನ ಈ ರೀತಿಯಾಗಿರುವ ವ್ಯೂಸನ್ನು ನೋಡಿದಾಗ ಯಾರಿಗೆ ತಾನೇ ಮನಸ್ಸಾಗಲ್ಲ, ಎಲ್ರಿಗೂ ಮನಸ್ಸಾಗುತ್ತೆ ಒಂದು ಫೋಟೋನ ತೆಕ್ಕೊಳ್ಬೇಕು ಅಥವಾ ಸೆಲ್ಫಿನ ಹೊಡ್ಕೋಬೇಕು ಅಂತ. ಆ ರೀತಿ ಈ ಸೆಂಟ್ ಮೇರಿಸ್ ಐಲ್ಯಾಂಡ್ ತುಂಬಾ ಫೋಟೋ ಶೂಟ್ಗೆ ಅಥವಾ ಫೋಟೋ ಸ್ಪಾಟ್ಗೆ ಫೇಮಸ್ ಆಗಿರುವಂಥ ಐಲ್ಯಾಂಡು. ಜನ ಅಂತೂ ಈ ಒಂದು ಐಲ್ಯಾಂಡಲ್ಲಿ ಎಂಜಾಯ್ ಮಾಡಿದ್ದು. ಈ ಒಂದು ಐಲ್ಯಾಂಡ್ನ ಬೀಚ್ನಲ್ಲಿ ಈಜಾಡಿದ್ದು. ಐಲ್ಯಾಂಡ್ಗೆ ಬಂದಿದ್ದೆ ಫಸ್ಟ್ ಟೈಮು. ಅದರಲ್ಲೂ ಈ ಐಲ್ಯಾಂಡಲ್ಲಿ ಬೀಚ್ ಇದೆ ಅಂತ ಗೊತ್ತಾದಾಗ ನನಗಂತೂ ಆಶ್ಚರ್ಯನೇ ಆಯಿತು. ಜನ ಅಂತೂ ಈ ಬೀಚಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಆವಾಗಿಂದ ಇವಾಗಿನವರೆಗೂ ಕೂಡ. ನೋಡಿ, ಈ ಜನ ಏನಾದರೂ ಸಮುದ್ರದ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವರನ್ನು ಕಾಯೋದಕ್ಕೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಇಟ್ಟಿದ್ದಾರೆ. ಇವಾಗ ನಾವು ಕೂಡ ಒಳಗಡೆ ಹೋಗೋಣ ಬನ್ನಿ. ಗುರು, ಈ ಒಂದು ನಡುಗಡ್ಡೆ ಈ ರೀತಿಯಾಗಿರುವಂತಹ ದೊಡ್ಡ ದೊಡ್ಡ ಕಪ್ಪು ಬಂಡೆಗಳಿಗೆ ಫೇಮಸ್ಸು. ನೋಡ್ಕೊಳ್ಳಿ ಎಷ್ಟೊಂದು ಬಂಡೆಗಳಿದೆ ಈ ಐಲ್ಯಾಂಡ್ನ ಸುತ್ತಮುತ್ತ ಅಂತ. ಇದಂತೂ ಬರೀ ಕಲ್ಲುಗಳಿರೋ ಪ್ರದೇಶ. ಅಲ್ಲಿವರೆಗೂ ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳು ಕಾಣಿಸುತ್ತೆ. ಇದು ಐಲ್ಯಾಂಡ್ನ ಒಂದು ಎಂಡು. ಎಡಗಡೆಯಿಂದ
ಇಲ್ಲಿಗೆ ಎಂಡ್ ಆಗುತ್ತೆ ಐಲ್ಯಾಂಡು. ಜನ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಆವಾಗಿಂದ. ನೀರಲ್ಲಿ ಆಡಿದ್ದೆ. ಇವಾಗ ನಾವು ಪೂರ್ತಿ ಐಲ್ಯಾಂಡನ್ನು ಸುತ್ತಾಕಿದ್ದೀವಿ. ಐಲ್ಯಾಂಡಲ್ಲಿ ಓಡಾಡಿದ್ದು, ಮಜಾ ಮಾಡಿದ್ದು. ಇವಾಗ ನಮ್ಮನ್ನು ಕರ್ಕೊಂಡು ಬಂದಂಥ ಹಡಗು ಅಲ್ಲಿ ನಿಂತ್ಕೊಂಡಿದೆ. ಆ ಹಡಗಿಗೆ ನಮ್ಮನ್ನು ಒಯ್ದು ಬಿಡೋದು ಈ ಪುಟ್ಟ ಹಡಗು. ಆ ಹಡಗು ಬರುತ್ತೆ. ಇವಾಗ ನಾವು ಅಲ್ಲಿಗೆ ಹೋದ್ಮೇಲೆ ಆ ಹಡಗು ನಮ್ಮನ್ನು ಕರ್ಕೊಂಡು ಹೋಗಿ ಆ ಹಡಗನ್ನ ಸೇರಿಸುತ್ತೆ. ಅಲ್ಲಿಂದ ನಾವು ಮತ್ತೆ ಹೋಗ್ತೀವಿ ಸೀ ವಾಕ್ ಹತ್ರ. ನೋಡಿದ್ರಲ್ಲ, ಇದಾಗಿತ್ತು ಸೆಂಟ್ ಮೇರಿಸ್ ಐಲ್ಯಾಂಡ್ನ ಲಾಗು. ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನಮ್ಮ ಲಾಗ್ಸನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲಿಂದ ಒಳ್ಳೊಳ್ಳೆ ಲಾಗ್ಸು ಬರ್ತಾ ಇರುತ್ತೆ. ಅದು ನಿಮ್ಮನ್ನು ತುಂಬಾ ಎಂಟರ್ಟೈನ್ಮೆಂಟ್ ಮಾಡುತ್ತೆ. ಮತ್ತೆ ಒಳ್ಳೊಳ್ಳೆ ಲಾಗ್ಸ್ ಮುಖಾಂತರ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್.